ಈ ಒಂದು ಜಾತ್ರಾ ಕಮಿಟಿಯವರಾಗಲಿ, ಸಿದ್ದೇಶ್ವರ ಸಂಸ್ಥೆ ಆಡಳಿತ ಮಂಡಳಿಯವರಾಗಲಿ, ಮಹಾನಗರ ಪಾಲಿಕೆಯ ಮಹಾಪೌರರು ಹಿಡಿದು ಎಲ್ಲ ಸದಸ್ಯರು ಹಾಗೂ ಜಾತ್ರಾ ಸಮಿತಿ ಎಲ್ಲ ಗೌರವಾನ್ವಿತ ಸದಸ್ಯರೇ, ಇವತ್ತು ಈಗಾಗಲೇ ನಮ್ಮ ಸಿದ್ದೇಶ್ವರ ಸಂಸ್ಥೆಯ ಚೇರ್ಮನ್ರು ಎಲ್ಲನೂ ವಿವರವಾಗಿ ಇವತ್ತು ಹೇಳಿದ್ದಾರೆ. ಈ ಸಮಿತಿಗಳನ್ನು ಮಾಡುವ ಉದ್ದೇಶ ಎಲ್ಲರೂ ಪಾಲ್ಗೊಳ್ಳಬೇಕು, ಈ ಜಾತ್ರೆಯ ಒಂದು ಭಾಗವಾಗಬೇಕು ಮತ್ತು ಜಾತ್ರೆಯನ್ನು ಯಶಸ್ವಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಸಮಿತಿಗಳನ್ನು ಪ್ರತಿ ವರ್ಷ ಎಲ್ಲರ ಒಂದು ಅಭಿಪ್ರಾಯ ತಗೊಂಡು ಇವತ್ತು ತಾವೆಲ್ಲ ಎಲ್ಲ ಸಮಿತಿಗಳಿಗೆ ಸರ್ವಾನುಮತದಿಂದ ಯಾವುದೇ ರೀತಿಯ ತಂಟೆ ತಕರಾರಿಲ್ಲಾರ್ದೇ ತಾವೆಲ್ಲ ಅವಿರೋಧವಾಗಿ ನೂತನವಾಗಿ ನಮ್ಮ ಸಿದ್ದೇಶ್ವರ ಬ್ಯಾಂಕಿನ ನಿರ್ದೇಶಕರಾದಂಥ ಶ್ರೀ ಗುರುಪಾದಯ್ಯ ಗಚ್ಚಿನಮಠರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಕ್ಕೆ ಹಾಗೂ ಎಲ್ಲ ಸಮಿತಿಯ ಉಪಸಮಿತಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿ ಎಲ್ಲರನ್ನ ಮತ್ತು ಅದರ ಸಮಿತಿ ಸದಸ್ಯರು ನೀವೆಲ್ಲರೂ ಆಯ್ಕೆ ಮಾಡಿದ್ದಕ್ಕೆ ಮೊದಲು ನಿಮಗೆಲ್ಲರಿಗೂ ಶ್ರೀ ಸಿದ್ದೇಶ್ವರ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈಗಾಗಲೇ ನಮ್ಮ ಪೊಲೀಸ್ ಅಧಿಕಾರಿಗಳು ಏನೇನು ಜಾತ್ರೆಯಲ್ಲಿ ಕ್ರಿಮಿನಲ್ಸ್ಗಳು ಜಾತ್ರೆಯ ಒಂದು ವ್ಯವಸ್ಥೆನ ಹಾಳು ಮಾಡಬೇಕನ್ನೋಂಥವ್ರು, ಪಿಕ್ ಪಾಕೆಟ್ಗಳು ಮಾಡುವಂಥವ್ರ ಬಗ್ಗೆ ಭಾಳ ವಿವರವಾಗಿ ಎಲ್ಲನೂ ಹೇಳಿದ್ದಾರೆ. ಮತ್ತು ಜಾತ್ರಾ ಸಮಿತಿ ಮತ್ತು ಆಡಳಿತ ಮಂಡಳಿಯವರಿಗೆ ಏನು ಪೊಲೀಸ್ ಇಲಾಖೆಯ ಸಹಕಾರ ತಗೊಂಡು ಯಾರ್ಯಾರು ಅವ್ರಿಗೆ ಬಲ್ಲಿ ಎಲ್ಲನೂ ಮಾಹಿತಿ ಇರ್ತದೆ. ಅಂಥವ್ರಿಗೆ ಯಾರಿಗೂ ನಮ್ಮ ಜಾತ್ರೆಯಲ್ಲಿ ಮಾರಾಟ ಮಾಡಲಿಕ್ಕಾಗಲಿ ಮತ್ತು ಕ್ರಿಮಿನಲ್ ಯಾವುದಾದ್ರೂ ಚಟುವಟಿಕೆ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು ಅಂಥೇಳಿ ಅವರು ಸಹ ಇವತ್ತು ಜಾತ್ರೆಯ ಒಂದು ಶಿಸ್ತನ್ನು ಕಾಪಾಡಬೇಕಂತೇಳಿ ಅನೇಕ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ನಮ್ಮ ಆಡಳಿತ ಮಂಡಳಿ ಆಗಲಿ, ನಮ್ಮ ಜಾತ್ರಾ ಸಮಿತಿ ಮಂಡಳಿ ಆಗಲಿ ಎಲ್ಲರೂ ಪೊಲೀಸರು ಏನು ನಿರ್ದೇಶನ ಕೊಡ್ತಾರೆ ಅದರಂತೆ ನಾವೆಲ್ಲರೂ ಅದನ್ನು ಯಾವುದೇ ರೀತಿ ಪ್ರತಿಷ್ಠೆ ಮಾಡ್ಕೊಳ್ಳಾರ್ದಾನೆ, ಯಾವುದೇ ರೀತಿ ಏನೋ ಒಂದಿಟ್ಟು ಬಾಡಿಗೆ ಹೆಚ್ಚು ಕೊಡ್ತಾರೆ ನಮಗೆ ಅದರಿಂದ ದೊಡ್ಡ ಉತ್ಪನ್ನ ಆಗ್ತದೆ ಅಂತ ಹೇಳಿ ಸಣ್ಣ ವಿಚಾರ ಮಾಡಿ ಯಾವುದಾದ್ರೂ ಒಂದು ಹೆಣ್ಮಗಳ ಮೇಲಿನ ಬಂಗಾರ ಹೋಗಲಿ ಅಥವಾ ಪಿಕ್ ಪಾಕೆಟ್ ಮಾಡಲಿ ಆಗುವಂಥ ತಪ್ಪಿಸ್ಲಿಕ್ಕೆ ಏನು ಇವತ್ತು ಪೊಲೀಸ್ ಇಲಾಖೆದವರು ಹೋದ ಸಲನೂ ಸಹ ಅವ್ರಿಗಿರುವಂಥ ಮಾಹಿತಿ ಪ್ರಕಾರ ಹೇಳಿದ್ದಾರೆ. ಈ ಸಲನೂ ನಮ್ಮ ಸಿದ್ದೇಶ್ವರ ಜಾತ್ರಾ ಕಮಿಟಿಯವರು ಮತ್ತು ಪೊಲೀಸ್ ಅಧಿಕಾರಿಗಳು ಮೇಲಿಂದ ಮೇಲೆ ಇಲ್ಲಿ ಸಭೆ ಸೇರಿ ಅವರೇನು ಸೂಚನೆ ಕೊಡ್ತಾರೆ, ಏನು ಅವರು ನಿರ್ದೇಶನ ಕೊಡ್ತಾರೆ ಅದನ್ನು ಎಲ್ಲರೂ ಕೂಡಿ ನಾವು ಪಾಲಿಸಬೇಕು ಅನ್ನೋಂಥ ವಿನಂತಿಯನ್ನು ಎಲ್ಲ ನಮ್ಮ ಜಾತ್ರಾ ಕಮಿಟಿಯವ್ರು ನಾವು ವಿನಂತಿ ಮಾಡ್ಕೊತೀನಿ. ಅದ್ರ ಜೊತೆಗೆ ಈ ಒಂದು ಪಟ್ಟಿ ಸಂಗ್ರಹ ಇದು ಭಾಳ ಜನ ಹೇಳ್ತಾರೆ ಇಲ್ಲ ಏನು ಸಾಕಷ್ಟು ಉತ್ಪನ್ನ ಆಗಿದೆ ಈಗ ಕಲೆಕ್ಷನ್ ಮಾಡ್ತಿರತ್ತೆ. ಆದರೆ ಅದು ಒಂದು ಪದ್ಧತಿ ಏನಿದೆ ಅಂದರೆ ಪ್ರತಿಯೊಬ್ಬನಿಗೆ ಏನೋ 100 ರೂಪಾಯಿ ಕೊಡಲಿ, 10 ರೂಪಾಯಿ ಕೊಡಲಿ, 5 ರೂಪಾಯಿ ಕೊಡಲಿ, ನಮ್ಮದು ಒಂದು ದೇಣಿಗೆ ಕೊಡಬೇಕನ್ನೋಂಥ ಭಾವನೆ ಇರ್ತದೆ. ಅದಕ್ಕೆ ಇವತ್ತು ನೋಡಿ ಸುಮಾರು ಹೋದ ಸಲ ಎಷ್ಟು ರೀ 50 ಲಕ್ಷ ಅಲ್ರಿ, ಎಷ್ಟು ಕಲೆಕ್ಷನ್ ಆಗೈತೆ ರೀ? 59 ಲಕ್ಷ, 57 ಲಕ್ಷ ರೂಪಾಯಿ ಪಟ್ಟಿ ಕೊಡೋರು ಕೊಟ್ಟಿರ್ತಾರೆ. ಇಲ್ಲೆಲ್ಲ ಸಾಲ ಅಂಗಡಿಗಳ ಒಂದು ಬಾಡಿಗೆ ಈಗಾಗಲೇ ಇದು ಮೈಸೂರು ಸ್ಯಾಂಡಲ್ ಸೋಪ್ನವ್ರು 5 ಲಕ್ಷ ರೂಪಾಯಿಗೆ ಇದನ್ನು ಹೀಗೆಲ್ಲ ಸಂಗ್ರಹ ಮಾಡಿ ಜಾತ್ರೆಗೆ ಖರ್ಚು ಮಾಡಿ ಒಂದು 9-10 ಲಕ್ಷ ರೂಪಾಯಿ ಉಳಿತಾವೆ. ಇವತ್ತು ಸಿದ್ದೇಶ್ವರ ಸಂಸ್ಥೆ ಎಷ್ಟು ಆದಾಯ ಬರ್ತದೆ, ಎಷ್ಟು ಅದರದ್ದು ಉತ್ಪನ್ನ ಬರ್ತದೆ, ಅದು ಮತ್ತು ಸಮಾಜಕ್ಕೆ ಕೊಡುವಂಥ ಸಂಸ್ಥೆ ಇದು. ಇದೇನೇ ಬಸನಗೌಡ ಮನೆಗೆ ಹೋಗೋದಿಲ್ಲ, ಬಸ ಹಿರೇಮಠರ ಮನೆಗೆ ಹೋಗೋದಿಲ್ಲ, ಇಲ್ಲೇನು ಯಾರು ಕತ್ತರಿಸೋರಿಲ್ಲ, ತುಡುಗು ಮಾಡೋರಿಲ್ಲ, ಯಾರು ಏನೋ ಒಂದು 100 ರೂಪಾಯಿ ನಾವೇ ಕಿಸೆಯಲ್ಲೇ ಹಾಕಿ ಹೋಗುವಂಥ ಸಂಸ್ಥೆ ಇಲ್ಲ. ಯಾಕಂದ್ರೆ ಇದು ಜೋಳಿಗೆ ರೊಕ್ಕ ಅಂತೇಳಿ ಯಾರೂ ತಿನ್ನೋದಿಲ್ಲ. ಅದು ತಿಲ್ಲಾರ್ದಕ್ಕೇ ಈ ಸಂಸ್ಥೆ ಇಟ್ಟು ಬೆಳಿಲಾಕತ್ತದ. ಅದು ತಿಲ್ಲಾರ್ದಕ್ಕೇ ನಾವೆಲ್ಲ 30-32 ವರ್ಷ ಆಯ್ತು ನಾನು ಅಧ್ಯಕ್ಷನಾಗಿ. 2000 ನಾನು ಮೊದಲು MLA ಆದಮೇಲೆ ಚೇರ್ಮನ್ ಇದ್ದೆ.
95ರಲ್ಲಿ ಅಕ್ಕಿ ವಕೀಲರು ನಿಧನರಾದ ಮೇಲೆ 95ರಿಂದ ಇವತ್ತೆಟ್ಟು 30 ವರ್ಷ ಆಯ್ತಲ್ಲ ರೀ. 30 ವರ್ಷದಾಗ ಕೋಟ್ಯಾಂತರ ರೂಪಾಯಿದು ಇವತ್ತು ಜಾತ್ರೆ ಮಾಡಿದ್ದೀವಿ. ಕೋಟ್ಯಾಂತರ ರೂಪಾಯಿ ಜನ್ಮ ಶತಾಬ್ದಿ ಮಾಡಿ ನಮ್ಮ ಬತ್ತಾಳ ಸ್ವಾಮಿಗಳದು ಸಿದ್ದೇಶ್ವರ ಸಂಸ್ಥೆಯ ಶತಮಾನೋತ್ಸವ ಮಾಡೀವಿ. ಎಂದೂ ಸಹ ಈ ಒಂದು ಸಂಸ್ಥೆಯಲ್ಲಿ ಅವ್ಯವಹಾರ ಆಗಿದೆ, ಆಡಳಿತ ಮಂಡಳಿಯವರು ಇದರ ಏನೋ ಗದ್ದಲ ಮಾಡ್ಯಾರ ಅನ್ನೋಂಥದ್ದು ಒಂದೂ ಸಹ 30 ವರ್ಷದಲ್ಲಿ ಒಮ್ಮೆ ಬಂದಿತ್ತು. ಅದು ಬಂತ್ನಾಳ ಸ್ವಾಮಿಗಳ ಕಾರ್ಯಕ್ರಮದಾಗ ಮಂತ್ನಾಳ ಸ್ವಾಮಿಗಳ ಜೋಳಿಗೆ ಎತ್ತಾಳ ಗ್ಯಾಂಗಿಗೆಲ್ಲ ಹೋಳಿಗೆ ಎತ್ತು ಒಬ್ಬ ಲಪುಟ ಅದ ನಾವು ಪತ್ರಕರ್ತ ಬರ್ದಿದ್ದೊಂದು ಲಪುಟ್ರು ಒಂದಿಟ್ಟು ಇರ್ತಾರೆ. ಅವ್ರು ಏನು ಮಾಡ್ಲಿಕ್ಕಾಗೋದಿಲ್ಲ, ಅವ್ರಿಗೆ ತಾಪ ಆಗ್ತಿರ್ತದೆ ನೋಡಿ. ಸಂಸ್ಥೆ ಬೆಳೆದು ನೋಡಿನೂ ತಾಪ ಆಗ್ತಿರ್ತದೆ, ಅವ್ರಿಗೇನು ಮಾಡ್ಲಿಕ್ಕಾಗೋದಿಲ್ಲ. ಆ ಬಿಜಾಪುರನ ಕೆಟ್ಟ ಹುಳುಗಳು ಕೆಲವೊಂದು ಇರ್ತಾವೆ, ಅವೆಲ್ಲ ಒಂದು ಕಂಪ್ನಿ ಆಗ್ಯಾವ. ಈಗ ಅಲ್ಲೆಲ್ಲಿ ಸನ್ಮಾನ ಮಾಡ್ಕೋತಾವೆ, ತಮ್ಮ ತಾವೇ ಸನ್ಮಾನ ಮಾಡ್ಕೋತಾವೆ, ತಮ್ಮ ತಾವೇ ಮಾಲಾರ್ಪಣೆ ಮಾಡ್ಕೋತಾವೆ, ತಮ್ಮ ತಾವೇ ಚಪ್ಪಾಳೆ ಹೊಡ್ಕೋತಾವೆ. ನನಗೆ ಸನ್ಮಾನ ಮಾಡಿದ್ದಕ್ಕಾಗಿ ಅಂತೇಳಿ ಅವನೇ ಹೊಡ್ಕೊತಾನೆ. ಮನೆ ನೋಡಿದೆವಪ್ಪ, ಅವು ಒದರ್ತಿರ್ತಾವೆ, ಅದಕ್ಕೆ ತಲೆ ಕೆಡಿಸೋದಿಲ್ಲ. ಮುಂದೆ ಲೆಕ್ಕನೂ ನಾವು ತೋರಿಸಿದ್ವಿ. ಒಂದು 15 ದಿವಸ ಇಟ್ಟಿದ್ವಿ ಅಲ್ಲರೂ ಓಪನ್ ನಾವು ಹಾಕೋಣ. 15 ದಿವಸ ಸಿದ್ದೇಶ್ವರ ಸಂಸ್ಥೆಯಿಂದ ಒಂದು ಪ್ರಕಟಣೆ ಕೊಟ್ಟಿದ್ವಿ ಪತ್ರಿಕೆ ಒಳಗೆ. ಯಾರ್ಯಾರಿಗೆ ಬಂತ್ನಾಳ ಸ್ವಾಮಿಗಳ ಜನ್ಮ ಶತಾಬ್ದಿ ಒಳಗೆ ಸುಮಾರು 1,10,00,000 ರೂಪಾಯಿನೂ ಒಳೆ ಆಗಿತ್ತು. ಅವಾಗ 1,10,00,000 ಅಂದರೆ ಈಗ ಒಂದು ಹೆಚ್ಚು ಕಡಿಮೆ ಒಂದು 50 ಕೋಟಿ ರೂಪಾಯಿ ಇದ್ದಂಗೆ ಅವಾಗೆಲ್ಲ. ಆ 1,10,00,000 ಅಂದರೆ ನಾವು ಭಾರಿ 1 ಕೋಟಿ ರೂಪಾಯಿ ಒಳಗೆ ಆಗ್ತದೆ ಹೇಳ್ತಿದ್ವಿ 94ರ. ಅವಾಗ 15 ದಿವಸ ನಾವು ಲೆಕ್ಕನೇ ಓಪನ್ ಇಟ್ಟಿದ್ದೀವಿ ಇಲ್ಲಿ ನಮ್ಮ ಕಾರ್ಯಾಲಯದಲ್ಲಿ. ಯಾರೂ ಒಬ್ಬರು ಬಂದು ಕೇಳಲಿಲ್ಲ, ನೋಡಲಿಲ್ಲ. ಅಂದರೆ ಅಷ್ಟು ವಿಶ್ವಾಸ ಈ ಆಡಳಿತ ಮಂಡಳಿ ಮ್ಯಾಗ ಜನ ಇರೋದ್ರಿಂದಲೇ ಇವತ್ತು 1.5 ಕೋಟಿ ರೂಪಾಯಿ ನಾ ಅಧ್ಯಕ್ಷನಾಗಾಗಿ ಇದ್ರ ವ್ಯಾಲ್ಯೂಯೇಷನ್ ಇತ್ತು. ಇಡೀ ಸರ್ಕಾರದ ವ್ಯಾಲ್ಯೂಯೇಷನ್ ಪ್ರಕಾರ ನಮ್ಮ ಸಿದ್ದೇಶ್ವರ ಸಂಸ್ಥೆ ಒಟ್ಟು ಆಸ್ತಿ ಎಷ್ಟಿತ್ತಪ್ಪ 1.5 ಕೋಟಿದಿತ್ತು. ಇವತ್ತು ಸರ್ಕಾರಿ ವ್ಯಾಲ್ಯೂಯೇಷನ್ ಏನೋ ಮಾಡಿ 450 ಕೋಟಿ ರೂಪಾಯಿ ಆಸ್ತಿ ಇವತ್ತು ಸಿದ್ದೇಶ್ವರ ಸಂಸ್ಥೆದಿದೆ. ಮತ್ತು ಯಾವುದೂ ಸಹ ಒಂದಂತೂ ತಿಳ್ಕೊಂಡು ಬಿಡಿ, ಸಂಸ್ಥೆ ಮಾಡೋದು ಸಮಾಜಕ್ಕೇ ಮಾಡ್ತದೆ. ಸಮಾಜವನ್ನು ನೀವು ಎಷ್ಟು ಇದಕ್ಕೆ ಆದಾಯ ಮಾಡಿ ಕೊಡ್ತೀರಿ. ಇವತ್ತು ಸ್ಕೂಲ್ಗಳಿಗೆ ತೆಗೆದೀವಿ ನಾವು. ಸಂಗನ ಬಸವ ಶಿಶುನಿಕೇತನ ಸುಮಾರು 3,433 ಒಂದೇ ಶಾಲೆಯೊಳಗೆ 3,400 ಇದ್ದಂಥದ್ದು ಇಡೀ ಉತ್ತರ ಕನ್ನಡದಾಗ ಯಾವುದೂ ಇಲ್ಲ ಅಂಥ ಒಂದು ದೊಡ್ಡ ಸಂಗನ ಬಸವ ಶಿಶುನಿಕೇತನ, ಅಟಲ್ ಬಿಹಾರಿ ವಾಜಪೇಯಿ ಶಿಶುನಿಕೇತನ, ರೆಸಿಡೆನ್ಷಿಯಲ್ ಸ್ಕೂಲು, ನೀಲಕಂಠೇಶ್ವರ ವಿದ್ಯಾಮಂದಿರ, ಸಿದ್ಧಶ್ರೀ ಲಾವ್ ಕಾಲೇಜು, ಉಪ್ಪಿನ ನಮ್ಮ SC ಉಪ್ಪಿನ ಕಾಮರ್ಸ್ ಮತ್ತು ಡಿಗ್ರಿ ಕಾಲೇಜು, ಸಂಗನ ಬಸವ ಆರ್ಟ್ಸ್ ಕಾಮರ್ಸ್ ಕಾಲೇಜು, ಈ ರೀತಿ ಲಾ ಕಾಲೇಜ್ ಹೇಳಿದೆ. ಇಲ್ಲ ಅಂದರೆ ಇಷ್ಟೆಲ್ಲ ಇನ್ನೂ ಬೆಳಿಲಾಕತ್ತದ. ಯಾವುದಕ್ಕೆ ಬೆಳಿಲಾಕತ್ತದಂದ್ರೆ ನೀವೆಲ್ಲರೂ ನಿಮ್ಮ ಮಕ್ಕಳನ್ನ ನಮ್ಮ ಸಂಸ್ಥೆ ಒಳಗಿರುವಂಥ ಶಾಲಿಗೆ ಹಾಕ್ತೀರಿ. ಜಾತ್ರೆ ಒಳಗೆ ನೀವೆಲ್ಲರೂ ಹಣ ಕೊಡ್ತೀರಿ. ಅಲ್ಲಿದಿಂದ ದಾನಿಗಳು ಇವತ್ತು ಉಪ್ಪಿನಣ್ಣವ್ರು 1 ಕೋಟಿ ರೂಪಾಯಿ ದಾನ ಮಾಡಿದ್ರು. 5 ಲಕ್ಷ, 1 ಲಕ್ಷ, 2 ಲಕ್ಷ. ಒಬ್ಬೊಬ್ಬರು ಅಲ್ಲಿ ತಂಬಾಕಿನವರು ತಾಳಿಕೋಟೆ ಒಳಗೆ 4 ಎಕರೆ 3 ಎಕರೆ ಎಟ್ರಿ ಮ್ಯಾಗ ಗುಂಟ 3 ಎಕರೆ 17 ಗುಂಟ ಎಷ್ಟು ಕಿಮ್ಮತ್ತು ಆಗ್ತೈತಿ ಇವತ್ತು ನೀವು ಕೇಳಿದ್ರೆ. ನಾವು ಅಲ್ಲಿ ಒಂದು ಪಬ್ಲಿಕ್ ಸ್ಕೂಲ್ ಮಾಡ್ಲಿಕ್ಕೆ ಮೊನ್ನೆ ಭೂಮಿ ಪೂಜೆಗೆ ಹೋದಾಗ ಹೇಳಿದ್ರು, ಆ ರೋಡಿಗೆ 1 ಸ್ಕ್ವೇರ್ ಫೀಟಿಗೆ 10,000 ರೂಪಾಯಿದಂಗೆ 1 ಸ್ಕ್ವೇರ್ ಫೀಟ್ ಹೋಗ್ತದೆ. ಮಾರ್ಲಕ್ಕೆ ಕೂತಾರೆ ಸುಮಾರು 80-85 ಕೋಟಿ ರೂಪಾಯಿ ಆಸ್ತಿ ಒಬ್ಬರು BO ತಂಬಾಕಿ ಅಂದವರು ಇದ್ರಾಗ ಕೊಟ್ಟರು. ಎಲ್ಲಿ ತಾಳಿಕೋಟಿ ಇವತ್ತು. ಈಗ ಅಲ್ಲಿ ಪಬ್ಲಿಕ್ ಸ್ಕೂಲ್ ಮಾಡ್ಲಕತ್ತೀವಿ. ಚಿಂಚೋಳಿಗಳೊಂದು ಸಿದ್ದೇಶ್ವರಿ ಪಬ್ಲಿಕ್ ಸ್ಕೂಲ್ ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ ಮಾಡಿದ್ದೀವಿ. ಸಿದ್ದೇಶ್ವರ ಸಂಸ್ಥೆ ಮತ್ತು ಸಿದ್ಧಶ್ರೀ ಕೂಡಿ ಒಂದು ಜಾಯಿಂಟ್ನಾಗ ಶ್ರೀ ಸಿದ್ದೇಶ್ವರ ಲೋಕ ಕಲ್ಯಾಣ ಚಾರಿಟೇಬಲ್ ಟ್ರಸ್ಟ್ ಅಂತ ಮಾಡೀವಿ. ಅದ್ರ ತಳಗ ಸಿದ್ದೇಶ್ವರ ಅಪ್ಪರ ಹೆಸರಲ್ಲಿ ಒಂದು ಹಾಸ್ಪಿಟ್ಲ್ ಮಾಡೀವಿ. ಇದ್ರ ತಳಗನೆ ಬಿಲ್ಡಿಂಗ್ ತಳಗನೆ 24 ತಾಸು ನಮ್ಮ ಜನರಿಗೆ ರಾತ್ರಿ 2ಕ್ಕೆ ಔಷಧ ಬೇಕಾದ್ರೂ ಸಿಗುವಂಥ ಒಂದು ಮಳಿಗೆ. ಸುಮಾರು ಈಗ ಒಂದು 12 ಮಳಿಗೆನೂ ಆಗಿರಬೇಕು. ಒಟ್ಟು ವಿಜಾಪುರದಲ್ಲೇ ಇಲ್ಲೊಂದು, ಆದರ್ಶ ನಗರ್ನಾಗ ಒಂದು, ಜಲ್ನಗರ್ನಾಗ, ಮೀನಾಕ್ಷಿ ಸರ್ಕಲ್ಲು ಮತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗದಾಗ ಮತ್ತೆಲ್ರಿ ಇಷ್ಟೇ ಅಲ್ಲ ಹಾಸ್ಪಿಟಲ್ದಾಗ. ಅಂದರೆ 24 ತಾಸು ಔಷಧ ಸಿಗುವಂಥ 20% ಡಿಸ್ಕೌಂಟ್ ಕೊಟ್ಟು ಇವತ್ತು ಒಂದು ಔಷಧ ಅಂಗಡಿ ನಾವು ಜಂಟಿಯಾಗಿ ನಡೆಸ್ತಾ ಇದ್ದೀವಿ. ಮುಂದೆ ಮೆಡಿಕಲ್ ಕಾಲೇಜ್ ಮಾಡಬೇಕಂತಿದೆ.
ಆಯುರ್ವೇದ ಕಾಲೇಜ್ ಮಾಡಬೇಕಾಗ್ತದೆ, ವೆಟರ್ನರಿ ಕಾಲೇಜ್ ಮಾಡಬೇಕಾಗ್ತದೆ, ಅಗ್ರಿಕಲ್ಚರ್ ಕಾಲೇಜ್ ಮಾಡಬೇಕಾಗ್ತದೆ. ಮನೆ ನೋಡಿ ಸಿದ್ದೇಶ್ವರಿ ಲಾವ್ ಕಾಲೇಜಿನಲ್ಲಿ ವಸೂಲಿ ಹಚ್ಚಿದ್ರೂ ಸೀಟ್ ಕೊಡೋದಾಗಲಿಲ್ಲ. ಯಾಕಂದ್ರೆ 45 ಇದ್ದವಲ್ರಿ, ಒಟ್ಟೆ 60ಕ್ಕೆ 60 ಫುಲ್ಲಾಗಿ ಹಿಂದ್ರಗಡೆ ಭಾಳ ಮಂದಿ ಇನ್ಫ್ಲುಯೆನ್ಸ್ ಮಾಡಿದ್ರು ಕೊಡೋ ಪರಿಸ್ಥಿತಿ ಇರಲಿಲ್ಲ. ಇದು ಎಲ್ಲ ಉತ್ಪನ್ನ ಒಂದು ತಲೆಯಾಗಿಟ್ಕೋರಿ, ಇದು ಸಮಾಜಕ್ಕೆ ಹೋಗೋದು. ಇವತ್ತು ನಾವು ದಾಸೋಹ ಇರಲಿಲ್ಲ ನಮ್ಮ ಸಂಸ್ಥೆಯೊಳಗೆ. ಅನ್ನದಾಸೋಹ ಅನ್ನೋಂಥದ್ದು ಸಿದ್ದೇಶ್ವರ ಗುಡಿಗೆ ಬಂದವರಿಗೆ ಯಾರೋ ಹೊರಗಿನ ಪರವೂರದವ್ರು ಬರ್ತಾರೆ, ಅವ್ರು ಇಲ್ಲಿ ಪಾಪ ಮಧ್ಯಾಹ್ನ ದೇವ್ರ ದರ್ಶನನೂ ತೊಗೊಂಡಾಗಾಯ್ತು. ಅವ್ರಿಗೆ ಪ್ರಸಾದ ದಿನ ಸಜ್ಜಕ, ಅನ್ನ, ಸಾರು, ಬದ್ನಿಕಾಯಿ ಪಲ್ಯ, ಒಂದು ದಿವಸ 300ರಿಂದ 500 ಜನ ಪ್ರಸಾದ ಊಟ ಮಾಡ್ತಾರೆ. ಅದರ ಪಾಪ ಗಂಡ್ಮಕ್ಕಳು ಈಗೇನು ನಮ್ಮ ಇದು ಕೋಚಿಂಗ್ ಬರ್ತಾರಲ್ಲ, ಭಾಳ ಹಿಂದುಳಿದಂಥ ಹಳ್ಳಿಗಳಿಂದ ಬರುವಂಥ ಮಕ್ಕಳು ಇಲ್ಲಿ ಬಂದು ಕೋಚಿಂಗ್ ತೊಗೋತಿರ್ತಾರೆ. ಈ ಚಾಣಕ್ಯ ಅಲ್ಲಿ ಇಲ್ಲಿ ಅವರು ಒಂದು 150-200 ಮಕ್ಕಳು ದಿನ ಇಲ್ಲಿ ಊಟ ಮಾಡ್ತಾರೆ. ಎಷ್ಟೋ ಮಂದಿ ತಮ್ಮ ಜನ್ಮ ದಿನಾಚರಣೆ ಅಂತೇಳಿ ಒಂದು ದಿವಸದ್ದು ಇದು ಕೊಡ್ತಾರೆ, ಏನೋ ರೊಕ್ಕ ಕೊಡ್ತಾರೆ. ಅವ್ರನ್ನ ಹೆಸರಲ್ಲೇ ಅವತ್ತಿನ ಪ್ರಸಾದ ಅಂತೇಳಿ ಇಂಥವ್ರ ಹೆಸರಲ್ಲೇ ಪ್ರಸಾದ ಅಂತೇಳಿ ಅದನ್ನು ಮಾಡೀವಿ. ಅಲ್ಲಿದಿಂದ ಎಷ್ಟೋ ಭಾಳ ಸೂಕ್ಷ್ಮ ವಿಚಾರನೂ ಹೇಳಬೇಕು. ಚಲೋ ಮನೆಯವ್ರು ಸಹಿತ ಮಧ್ಯಾಹ್ನದಾಗ ಬಂದು ಇಲ್ಲಿ ಊಟ ಮಾಡ್ತಾರೆ. ಅಂದ್ರೆ ಮನ್ಯಾಗ ಸ್ವಸ್ಥರು ನೋಡ್ಲಾರ್ದಕ್ಕೆ ಎಷ್ಟು ಅಂಥವ್ರು ಸಹಿತ ಬಂದು ಅವ್ರು ನೋಡಿದ್ರೆ ಎಂಥ ದೊಡ್ಡ ಮಂತಂದವ್ರಪ್ಪ ಇವರು ಬಂದು ಊಟ ಮಾಡ್ತಾರೆ ಅನ್ನೋದು. ಯಾಕಂದ್ರೆ ಸಾಮಾಜಿಕ ವ್ಯವಸ್ಥೆ ಹಂಗಾಗೈತಿ. ಸಾಮಾಜಿಕ ವ್ಯವಸ್ಥೆ ಒಳಗೆ ಹಂಗಾದಾಗ ದೇವರ ಸಂಸ್ಥೆ ಅಂದ್ರೆ ದೇವ್ರ ಕೆಲಸನೇ ಮಾಡಬೇಕಲ್ಲ. ಸಿದ್ದರಾಮೇಶ್ವರನ ಕೆಲಸ, ಯಾರೇ ಜಾತಿ ಮತ ಪಂಥ ಇಲ್ಲ, ಯಾರೇ ಬಂದರು ಬಡವರು ಬಂದರು ಇವತ್ತು ಯಾವಾಗ ಬಂದರು ಮಧ್ಯಾಹ್ನದಾಗ ಹೊಟ್ಟೆ ತುಂಬ ಅನ್ನ ನೀರು ಕೊಡುವಂಥ ಸಂಸ್ಥೆ ಇವತ್ತು ಸಿದ್ದೇಶ್ವರ ಸಂಸ್ಥೆ ಆಗೈತೆ. ನಾವು 40-50 ಕೋಟಿ ರೂಪಾಯಿ ನಮ್ಮ ಫೀ ಕಲೆಕ್ಷನ್ ಆಗ್ತದೆ ವರ್ಷಕ್ಕೆ. ಅದ್ರದ್ದು ಖರ್ಚಿದೆ, ಅದು ಉಳಿದಿದ್ದು ಇದು ಉಳಿದಿದ್ದು ಎಲ್ಲ ಕೂಡಿ ಇವತ್ತು ನೋಡಿ ನಾವು ಮೊದಲು ಸಿದ್ದೇಶ್ವರ 1200 ಆಕಳುಗಳದ. 1200 ಆಕಳ ಕರ್ನಾಟಕದಾಗ ಯಾವ ಸಂಸ್ಥೆದವರು ಯಾವ ದೊಡ್ಡ ಸ್ವಾಮಿಗಳು ರಗಡ್ ಜಮೀನು ಐತಿ, ರಗಡ್ ಮೆಡಿಕಲ್ ಕಾಲೇಜ್ ಮಾಡ್ಕೊಂಡಾರೆ ಸ್ವಾಮಿಗಳು. ಬರೀ ಕತೆ ಹೇಳ್ತಾರೆ ಮ್ಯಾಕ್ ಪ್ರವಚನ ಕೂತು, ಹಂಗಿರ್ಬೇಕು ಹಿಂಗಿರ್ಬೇಕು, ಬಸವಣ್ಣ ಬೇರೆ ಪಂಚಪೇಟೆ ಬೇರೆ, ಬರೀ ಜಗಳ ಬೆಂಕಿ ಹಚ್ಚು ಕೆಲಸ ಮಾಡ್ತಾರೆ. ಆದರೆ ಯಾರು ಒಂದರೆ ಆಕಳ ಸಾಕ್ಯಾರೇನು? ಅದು ಸಿದ್ದೇಶ್ವರ ಸಂಸ್ಥೆ ಸುಮಾರು 1200 ಗೋರ. ಇವು ಯಾವ ಆಕಳ, ಯಾವ ಚಲೋ ಆಕಳ ಅಥವಾ ಏನೋ ನಾವು ತಂದು ಸಾಕಿದ್ದ ಆಕಳಲ್ಲ. ಭಾಳ ಆದ್ರೆ ನಾವು ಒಂದು 11 ಏನೋ ಆಕಳ ಮೊದಲು ದಾನ ಕೊಟ್ಟಿದ್ವಿ ನಾವೆಲ್ಲ ಡೈರೆಕ್ಟರ್ಗಳು ಕೂಡಿ. ಒಂದು 40 ಆಕಳ ಗುಜರಾತ್ನಿಂದ ಗೀರ್ ಆಕಳ ತಂದೀವಿ. ಇಟ್ಟು ಬಿಟ್ರೆ ಇವತ್ತು ನಮ್ಮ ಪೊಲೀಸ್ ಇಲಾಖೆದವರು ಏನು ಈ ಕಾನೂನು ಐತಲ್ಲ, ಗೋ ಹತ್ಯೆ ನಿಷೇಧ ಕಾನೂನು ತೊಳಗೆ ಎಂತಿಂಥ ಆಕಳ ತಂದು ಕೊಟ್ಟಾರ ಪೊಲೀಸ್ ಇಲಾಖೆದವ್ರು. ಅಂದ್ರೆ ಅವು 1 ಲಕ್ಷ ರೂಪಾಯಿ ಕಿಮ್ಮತ್ತು ಆಗ್ತವೆ. ತಗೊಳ್ಳಿ ನಿತ್ತು ನೋಡಿದ್ರೆ ಅಷ್ಟು ಅಂಥ ಬಂಗಾರ ಅಂತ ಆಕಳುಗಳು ಇವತ್ತು ಕಟಕರಿ ಕೊಡುವಂಥ. ಅದು ಮತ್ತು ಅಂಥವು ಗಬ್ಬಿದ್ದುದು ಕೊಟ್ಟಾರೆ ಕೆಲವೊಂದು ಕಡೆ. ಅವೆಲ್ಲ ನಮ್ಮಲ್ಲಿ ಟೆಸ್ಟ್ ಮಾಡಿದ ಮ್ಯಾಗ ಗಬ್ಬು ಅದಾವು. ಅಲ್ಲಿದಿಂದ ನಮ್ಮ ಗತ್ತರ್ಗಿ ಬಾಗಂಬ ದೇವಸ್ಥಾನದಾಗ ಅಲ್ಲಿ ಆಡಳಿತಾಧಿಕಾರಿಗಳು ಇದ್ದರು ನಮ್ಮ ಬಿಜಾಪುರದವ್ರು. 100 ಆಕಳ ಅಲ್ಲಿದ್ದು ಅವರೇ ಟ್ರಕ್ನಾಗ ಹಾಕಿತ್ತಂದು ನಮ್ಗೆ ಗೋಶಾಲೆದಾಗ ಕೊಟ್ಟರು. ಮನೆಯಲ್ಲಿ ಹಾಲುಬಾವಿ ಸ್ವಾಮಿಗಳು ಇಟ್ಟಂಗೆ ಹಾಕೊಂಡು ಒಂದು 70 ಆಕಳಿದ್ದು ಅವರು. ಅವ್ರದ್ದು ಆಕಳುಗಳು ಅಲ್ಲಿ ಪಾಪ ಒಬ್ಬ ವಯಸ್ಸಾಗಿತ್ತು, 20 ವರ್ಷದಿಂದ ಅವನಿಗೆ ದನ ಕರ ಇದು ಮಾಡ್ತಿದ್ದ, ಜೋಪಾನ ಮಾಡ್ತಿದ್ದ. ಅವ ಹೇಳ್ದ ಅಲ್ಲಿ ಆಡಳಿತ ಮಂಡಳಿ, ಇಲ್ಲರಿ ನಾನು ವಯಸ್ಸಾಗೈತಿ, ಇನ್ನು ನನಗೆ ಆಕಳುಗಳು ಇನ್ನು ನನ್ನ ಕಡೆ ನೀಗೋದಿಲ್ಲ ಅಂದಮ್ಯಾಗ ಆ 70 ಆಕಳನ್ನು ಇಟ್ಟಂಗಿ ಹೇಳದಿಂದ ಎಲ್ಲಿ ಇಟ್ಟಂಗಿ ಹೇಳ ಬೆಲೆ ಐತಲ್ರಿ, ಅದು ಹಾಲುಬಾವಿ ಮಠದ ಒಂದು ಆಶ್ರಮ ಐತಲ್ಲಿ. ಆ 70 ಆಕಳನ್ನು ರಾತ್ರಿ 9ಕ್ಕೆ 10ಕ್ಕೆ ತಂದು ನಮ್ಗೆ ಗೋಶಾಲೆದಾಗ ಬಿಟ್ಟರು. ಈ ರೀತಿ ಒಂದು ಸಂಸ್ಥೆ ಏನು ಧಾರ್ಮಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಇವು ನೋಡ್ರಿ. ಇವತ್ತು ಎಷ್ಟೋ ಮಂದಿ ಹುಡುಗರು ಇವತ್ತು ಚಾಣಕ್ಯ ಕರಿಯರ್ ಇವೆಲ್ಲ ಬರ್ತಾರಪ್ಪ ಏನೋ ಕೋಚಿಂಗ್ ಸಲುವಾಗಿ. ಅವ್ರು ನೋಡ್ತಿರ್ತೀವಿ ನಾವು ಎಲ್ಲೆಲ್ಲಿ ಕಾರ್ಯಕ್ರಮ ಮಾಡ್ತಿದ್ರೆ, ಜಾತ್ರೆ ನಡೆದಿದ್ರೆ ಪಾಪ ಹೋಗಿ ಅಲ್ಲೇ ಊಟ ಮಾಡ್ತಿರ್ತಾರೆ. ಅಂದ್ರೆ ಅವ್ರ ಆರ್ಥಿಕ ಪರಿಸ್ಥಿತಿ ಬಡತನ ಅಷ್ಟು ಕೆಟ್ಟಿರ್ತದೆ. ಅಂಥ ಕೆಲಸನೂ ಇವತ್ತು ಸಿದ್ದೇಶ್ವರ ಸಂಸ್ಥೆ ವಿಜಯಪುರದಾಗ ಮಾಡ್ಲಾಕತ್ತದ. ನೀವು ಸಹಿತ ಯಾರ್ಯಾರು ನಿಮ್ಮ ಸಂಬಂಧಿಕರು ಅವರು ಯಾರೇ ನಿಮ್ಮ ಹುಟ್ಟಹಬ್ಬ ಆಚರಿಸ್ತಿದ್ರೆ
ಅಲ್ಲಿ ಹೋಗಿ ಸುಮ್ಮನೆ ಕೇಕ್ ಕತ್ತರಿಸಿ ಸೊಂಡಿ ಮೋತಿಗೆ ಹಚ್ಕೊಂಡು ಅದೇನು ಚೇರ್ಸ್ ಹಿಂಗೆ ಹೊಡೆದು ಅದೇನೋ ಜರತ್ತ ಏನರದು ಏನೋ ತರಲದಕ್ಕೆ ಚಾಂಪಿಯನ್ ಹಾಳು ಮಾಡೋಕ್ಕಿಂತ ಮತ್ತು ರೋಡ್ ಮ್ಯಾಗ ಮಾಡೋದು. ರೋಡ್ದಾಗ ಹಿಂಗೆ ಅಡ್ಡ ಮೋಟರ್ ಸೈಕಲ್ ಹಚ್ಚಿ ಮುಂದೆ ಕೇಕ್ ಇಟ್ಟು ಮಾವರ ಹಾಸ್ಕೊಂಡು ಹೋದಂದ್ರೆ 4 ಸತ್ತು 5 ಸತ್ತು ಪೇಪರ್ನ ಬರೋಲ್ಲ. ಅದಕ್ಕೆ ಅದನ್ನು ಮಾಡಬೇಡ್ರಿ. ಅದ್ರ ಬದಲು ಏನು ಮಾಡಿರಿ, ಇಲ್ಲಿ ಸಿದ್ದೇಶ್ವರ ಸಂಸ್ಥಾಗೆ ಬರ್ರಿ, ಒಂದು 11,000 ರೂಪಾಯಿ ತುಂಬ್ರಿ. ಒಂದು ದಿವ್ಸದ ಬಡವರಿಗೆ ಹುಡುಗರಿಗೆ ಯಾರು ಹಸದು ಬಂದವನೇ ಜಗತ್ತಿನಾಗ ಹಸುವೆ ಅನ್ನುವಂಥದ್ದಕ್ಕೆ ಏನಾದರೂ ಯಾವುದಾರೆ ಮನುಷ್ಯ ಸಾಕಪ್ಪ ಅನ್ನೋವಂಥದ್ದು ಯಾವುದಾರೆ ಒಂದು ವಸ್ತು ಇದ್ರೆ ಅದು ಅನ್ನಪ್ರಸಾದ. ಅದಕ್ಕೆ ಒಮ್ಮೆ ರಗಡ್ ತಿಂದ ಮ್ಯಾಗ ಒಂದು 10 ಚಪಾತಿ 20-30 ಚಪಾತಿ ತಿಂದ ಮ್ಯಾಗ ಕ್ಲೋಸ್ ಆಗ್ತೈತಿಲ್ಲ ಹೊಟ್ಟೆ ಅಂಥವ್ರು ಅದಾರ. ಮತ್ತು ಇಲ್ಲ ಅನ್ಬೇಡ್ರಿ ನೀವು, 10-15 ಚಪಾತಿ ತಿನ್ನೋರು ಅದಾರ ಇಲ್ರಿ. ಮತ್ತು ಒಂದೊಂದು ಗಂಗಾಳ ಸಜ್ಕ ಹೊಡೆಯೋರು ಅದಾರ. ನಾಳೆಲ್ಲ ಹೊಡೀವಿ, ಇಲ್ಲೇ ನೋಡ್ತಿರೋ ಸುಮ್ಮನೆ ದೂರಿಂದ ಪಾಪ ತಿತ್ತಿರ್ತಾರೆ. ಯಾಕೆ ಅವ್ರಿಗೆ ತೊಂದರೆ ಕೊಡೋದು? ಅದ್ರಾಗ ಈ ಜಾತ್ರೆಗಂತೂ ನೋಡ್ರಿ, ಮೊದಲ ನಮ್ಮ ಸಂಕ್ರಮಣ ಜಾತ್ರೆಯಾಗ ಪ್ರಸಾದ ಇರಲಿಲ್ಲ. ಅದ್ರ ಮ್ಯಾಗ ಒಬ್ಬ ಬಾಯಿ ರೇವಬಾಯಿ ಬರೀ ನಾಟಕ ಮಾಡೋರಿಗೆ ರಾತ್ರಿ ಕಟಿ ರೊಟ್ಟಿ ಕಾರ್ಬೇಳೆ ಇಟ್ಟೇ ಅಲ್ಲಿ ಕಲಾಭವನದಾಗಿತ್ತು. ಈಗ ನೋಡ್ರಿ ಎಷ್ಟು ಒಂದು 10 ವರ್ಷ ಆಯ್ತು ಮುಚ್ಚಾರೆ. ಮತ್ತು ಎಷ್ಟು ದಾನಿಗಳು ತಯಾರಾದ್ರಂದ್ರೆ 5 ದಿವಸದಲ್ರಿ 6 ದಿವಸ ಒಂದೊಂದು ದಿವಸ ಒಬ್ಬೊಬ್ಬ ಭಕ್ತರು ತಯಾರಾಗಿ 1 ಲಕ್ಷ 1.5 ಲಕ್ಷ 2 ಲಕ್ಷ ರೂಪಾಯಿ 1.5 ಲಕ್ಷ 2 ಲಕ್ಷ ತನಕ ಬರ್ತೈತಿ. ಮನ್ನಗಂಡು ಹಾಲುಗ್ಗಿ ಅದು ಏನು ಇಲ್ಲಿ ಪ್ರಸಾದ ತಿಂದ್ರೆ ನಾವು ಎಲ್ಲ ಇಲ್ಲೇ ತಿಂತೀವಿ. 5 ದಿವಸ ನಮ್ಮದು ಇಲ್ಲೇ ಇರ್ತದೆ. ನಾನೇ ಒಂದು ದಿವಸದ ಪ್ರಸಾದ ಮಾಡ್ಬೇಕಂತೇಳಿ ಪ್ರಯತ್ನ ಮಾಡಿದ್ರೆ ನನಗೆ ಸಿಗಲಿಲ್ಲ. ಈಗ 6 ಬುಕ್ ಆಗಿ ಅಂತ ಹೇಳಿದ್ರಿ. ಅವಾಗ ಅನ್ನ ಪ್ರಸಾದ ಇರಲಿಲ್ಲ ನಮ್ಮ ಸಂಸ್ಥಾದಾಗ. ಚಹಾ ಸಹಿತ ಕೊಡ್ತಿದ್ದಿಲ್ಲ ನಮ್ಮಲ್ಲಿ. ಈಗ 6 ದಿವಸದ್ದು ಈಗಾಗಲೇ ಬುಕ್ ಆಗ್ಯಾವ ಎಲ್ಲ. ನಾ ಸೇರ್ತೀನಿ ನೀ ಸೇರ್ತೀನಿ ಅಂದ್ರೆ ಎಲ್ಲೂ ಈಗ ಮೊದಲು ಏನಾಗ್ತಿತ್ತು, ನೀ ಪ್ರಸಾದ ಕೊಡ್ತೀನಿ ಅಂದ್ರೆ ಓಡಿ ಹೋಗ್ತಿದ್ರು. ಎಲ್ಲಿದ್ರು ಇಲ್ಲರಿ ಆಗೋದಿಲ್ಲ ರೀ ನಮ್ಗೆ 1,000 ರೂಪಾಯಿ ಪಟ್ಟಿ ತೊಗೊಳತ್ತೇಳಿ. ಈಗ ಅವರೇ ಬಂದು ಬರೆಸ್ತಾರೆ. ಇಲ್ಲಿ ಸಾಹೇಬಣ್ಣ ಭೂಮಿ ಕೂತಾರ. ಪ್ರತಿ ವರ್ಷ ಅವ್ರದ್ದು ಒಂದು 10-15 ಸಾವಿರ ಮಂದಿಗೆ ಊಟ ಮಾಡಿಸ್ತಾರೆ. ಮತ್ತು ಇದನ್ನ ಹಂಗೆ ಇರ್ತದೆ. ಇಲ್ಲಿ ಅನ್ನಪ್ರಸಾದ ಕೊಡ್ತಿರ್ತಾರೆ. ಅಲ್ಲೊಂದು ಗೋಶಾಲದಾಗ ಒಂದು 15 ಲಕ್ಷ ರೂಪಾಯಿ ಕೊಟ್ಟು ಒಂದು ಕಮಾನು ಕಟ್ಸ್ಯಾರ. ಅಲ್ಲಿದಿಂದ ಒಟ್ಟು ಇರ್ತದ 3-4 ಸಲ ಊಟಕ್ಕೆ ಹಾಕ್ತಾರೆ. ಹಿಂಗೆ ದಾನಿಗಳು ಅದಾರ್ತೇಳಿ ಸಂಸ್ಥೆ ನಡೆದದ. ಅದಕ್ಕೆ ನಾ ಎಲ್ಲರಿಗೂ ವಿನಂತಿ ಮಾಡೋದಂದ್ರೆ 11,000 ರೂಪಾಯಿ ಕೊಟ್ಟು ನೀವೆಲ್ಲರೂ ನಿಮ್ಮ ಬರ್ತ್ಡೇ ಆಚರಣೆ ಮಾಡ್ಕೋರಿ ಅಂತೇಳಿ. ಯಾಕಂದ್ರೆ ಈಗ ಹೆಂಗಾಗಿ ಕೇಕ್ಗಳು ಅಂದ್ರೆ ನಮ್ಮ ಮಾರಿನೇ ಇರ್ತದೆ, ನಾವೇ ಕತ್ತರಿಸೋದು ಅದನ್ನು. ನಾನು ಒಮ್ಮೆ ಯಾಕೆ ಬರ್ತ್ಡೇ ಬಂದು ನಾಳೆ 13ನೇ ತಾರೀಕಿನ ಬರ್ತ್ಡೇ ಬಂದ್ ಮಾಡಿಬಿಟ್ಟು ಈಗ ಒಂದು 7-8 ವರ್ಷದಿಂದ ನಂದೇ ಫೋಟೋ ಹಾಕಿರ್ತಾರೆ ಕೇಕ್ನಾಗ. ಗೌಡ್ರ ಕತ್ತರಿಸಿರತ್ತಾರ. ಎಲ್ಲಿ ಕಣ್ಣು ಕತ್ತರಿಸ್ಬೇಕು, ಮೂಗು ಕತ್ತರಿಸ್ಬೇಕು. ಅದಕ್ಕೆ ನಾ ಬರ್ತ್ಡೇ ಆಚರಣೆ ಮಾಡ್ಕೋದೇ ಬಿಟ್ಟೆ. ಎಲ್ಲಿ ಕಿರಿಕಿರಿ ನನ್ನ ಫೋಟೋನೇ ನಾ ಕತ್ತರಿಸೋದು ಬತ್ತಲ್ಲ ಅಂತೇಳಿ. ಅದಕ್ಕೆ ಅಂಥದಕ್ಕೆ ರೊಕ್ಕ ಹಾಳು ಮಾಡಬೇಡ್ರಿ. ಇವತ್ತು ಗೋಶಾಲಕ್ಕೆ ಹೋಗಿ ಅಲ್ಲಿ ಆಕಳುಗಳಿಗೆ ಮೇವು ತಿನ್ನಿಸ್ರಿ. ಅಂದ್ರೆ ಸಮಾಜಮುಖಿಯಾಗಿ ನೋಡಿ. ಇವತ್ತು ನೀವು ಒಂದು 11,000 ರೂಪಾಯಿ ಕೊಟ್ಟರೆ ಎಷ್ಟೋ ಪಾಪ ಬಡ ಮಕ್ಕಳು ಬಂದು ಇಲ್ಲಿ ಚಾಣಕ್ಯ ಹುಡುಗರು ಒಂದು 200 ಹುಡುಗರು ಊಟ ಮಾಡಿದ್ರು. ಇವತ್ತೆಲ್ಲ ನೋಡಿರಿ, ನಾವು ಎಲ್ಲ ತುಮಕೂರು ಸಿದ್ಧಗಂಗಾ ಮಠ, ಕೊಪ್ಪಳ ನಮ್ಮ ಗವಿಸಿದ್ದೇಶ್ವರ ಮಠ ಯಾಕೆ ನೆನೆಸ್ತೀವಿ? ಅವರಿಬ್ಬರೇ ಈ ರಾಜ್ಯದಾಗ ಬಡ ಮಕ್ಕಳಿಗೆ ಜಾತಿ ರಹಿತವಾದಂಥ ಪ್ರಸಾದ ಕೊಡೋರು. ಯಾವ್ದಾರ 2 ಮಠ, ಅದು ಒಂದು ತುಮಕೂರು ಸಿದ್ಧಗಂಗಾ ಮಠ, ಒಂದು ಕೊಪ್ಪಳ. ಮನೆ ನಾವು ಕೊಪ್ಪಳಕ್ಕೆ ಹೋಗಿ ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ 101 ಕ್ವಿಂಟಲ್ ಅಕ್ಕಿ, 5 ಕಿಲೋ ತುಪ್ಪ, 5,001 ವಿಭೂತಿ, ಕುಂಕುಮ ಎಲ್ಲ ನಾವು ಕೊಟ್ಟು ಬಂದೀವಿ. ಯಾಕೆ ಕೊಟ್ಟು ಬಂದೀವಿ ಅಂದ್ರೆ 2 ವರ್ಷದಿಂದ ತುಮಕೂರು ಸಿದ್ಧಗಂಗಾ ಮಠ ಕೊಡಿ, ಈ ಸಲನೂ ಕೊಡೋರು ಅದೀವಿ ಜೂನಕ್ಕೆ. ಯಾಕಂದ್ರೆ ಏನು ಅಲ್ಲಿ ತುಮಕೂರು ಸಿದ್ಧಗಂಗಾ ಮಠ ಇರ್ಬೋದು, ಈ ಕೊಪ್ಪಳದಾಗ ಏನದಾರಲ್ಲ, ನಮ್ಮ ಬಿಜಾಪುರ ಜಿಲ್ಲಾ ಬಡ ಮಕ್ಕಳು ಅದಾರಲ್ಲಿ, ರಾಯಚೂರು ಅದಾರ, ಕಲಬುರ್ಗಿ ಅವ್ರು ಅದಾರ, ಬೀದರ್ ಅದಾರ. 101 ಕ್ವಿಂಟಲ್ ನಾವು ದಾನ ಮಾಡೋದು ಎದಕ್ಕಪ್ಪ ಅಂದ್ರೆ ನಮ್ಮ ಮಕ್ಕಳನ್ನ ಅವ್ರು ಕಲಿಸ್ಲಾಕತ್ತಾರೆ. ಕೊಪ್ಪಳದ ಗವಿಸಿದ್ದೇಶ್ವರ ಅಲ್ಲಿ ಹೋದಾಗ ಹುಡುಗರು ಹೇಳ್ತಿದ್ರು. ನಾವು ಒಮ್ಮೆ ಶಿವಕುಮಾರ ಸ್ವಾಮಿಗಳು ಲಿಂಗೈಕ್ಯರಾದಾಗ ನಾನು ಒಂದು ಕಟ್ಟಿ ಮ್ಯಾಗ ಕೂತಿದ್ದೆ ಅಲ್ಲಿ ತುಮಕೂರಿನಾಗ. ಒಂದು 20-30 ಹುಡುಗರು ಬಂದು ನಮ್ಮ ಕಡೆಯವರು. ಯಾವ ಊರು? ನಂದು ಅತಾಲಿಟ್ಟಿರಿ,
ನಂದು ಲಚ್ಚಾಣ್ರಿ, ನಂದು ಇದು ರೀ ಚಡ್ಚಾಣ್ರಿ ಅಂತ ಹೇಳಿ ಅಂದ್ರೆ ಇಲ್ಲಿ ಮಕ್ಕಳನ್ನ ಪಾಪ ಬಡವರು ಈಗ ಹೋಗಿ ಅಲ್ಲಿ ಕಲಿತಾರೆ. ಅದಕ್ಕಂಥವ್ರು ಅಲ್ಲಿಯೂ IAS ಆಗ್ಯಾರ, IPS ಆಗ್ಯಾರ, ಎಷ್ಟೋ ಮಂದಿ ದಾನ ಮಾಡ್ತಾರೆ. ಹಂಗೆ ಸಿದ್ದೇಶ್ವರ ಸಂಸ್ಥೆದು ಈಗ ಮಧ್ಯಾಹ್ನದಾಗ ಅನ್ನಪ್ರಸಾದ ಚಾಲೂ ಮಾಡೀವಿ. ನೀವೆಲ್ಲ ಸಹಕಾರ ಕೊಟ್ಟಿರಿ ಬಿಜಾಪುರ ಮಂದಿ ಅಂದ್ರೆ ಸಂಜೆ ಮುಂದೂ ಚಾಲೂ ಮಾಡ್ತೀವಿ. ಮುಂದೆ 24 ತಾಸು ಓಪನ್ ಇಟ್ಬಿಡ್ತೀವಿ. ಯಾರು ಬಂದವ್ರು ಬಡವ್ರ ಊಟ ಮಾಡ್ತಾರೆ ಹೋಗ್ತಾರೆ. ಯಾರೂ ಊಟ ಮಾಡಿದವ್ರು ಹಾಗೆ ಹೋಗೋದಿಲ್ಲ, ಒಂದು 10 ರೂಪಾಯಿ ಡಬ್ಬ್ಯಾಗ ಹಾಕಿ ಹೋಗ್ತಾರೆ. ನಮ್ಮ ಪದ್ಧತಿ, ನಮ್ಮ ಸಂಸ್ಕೃತಿ ಐತಿ. ಅದಕ್ಕೆ ಏನು ಮ್ಯಾಗ ನೀವು ಯಾರೇ ಬರ್ತಡೇ ಆಚರಿಸೋದಿತ್ತಂದ್ರೆ ಈಗ ಮೊನ್ನೆ 11 ಸಾವಿರ ಯಾಕೆ ಮಾಡಿದೆ ಅಂದ್ರೆ ಮನೆ ಅವ್ರು ಬರ್ತಡೇಗೆ ಬಂದರತ್ತ, ನಂದು 5,000 ರೂಪಾಯಿ ಬರ್ಕೋರಿ, ನಾವೊಂದು 400 ಮಂದಿ ನಾನೇ ಕರ್ಕೊಂಡು ಬರ್ತೀನಿ ಅಂದರತ್ತ. ನೋಡ್ರಿ ಇದು ಇದೆಂತ ಲೆಕ್ಕ. ಈ 100 ಮಂದಿ ನಾವೇ ಊಟ ಮಾಡಿ ಒಳಗೆ ಕಳಿಸ್ಬೇಕು. ಅವ್ನು ಬರ್ತಡೇ ಮಾಡೋದು ಹೆಂಗಾರ ಆಗಲಿ. ಹಂಗೆ ಮಾಡಬೇಡ್ರಿ. ನೀವೇ ಪಾಸಿ ಮಂದಿನ ಕರ್ಕೊಂಡು ಬಂದ್ರೆ ಇಲ್ಲಿ ಪಾಸಿ ಮಂದಿ ಇರ್ತಾರೆ. ನೀವೇನು ಮಾಡಿಸಾಗ ನಿಮ್ಮ ಮಂದಿಗೆ ನೀವು ಊಟ ಮಾಡಿಸಿ ಕರ್ಕೊಂಡು ಹೋದಂಗೆ ಆಗ್ತದೆ. ಅದಕ್ಕೆ ನೀವು ದಾನ ಮಾಡಿರಿ. ಇವತ್ತು ನಾವೇ ಸ್ಟಾರ್ಟ್ ಮಾಡಿದ್ವಿ. ಮೊದಲು 11 ಚೀಲ ಅಕ್ಕಿ, 11 ಚೀಲ ಗೋಧಿ ಎಲ್ಲ ನಾನೇ ಕೊಟ್ಟು ಮೊದಲು ಗಾಡಿ ಡಕ್ಲಾಸೋದು. ಮೊದಲು ಡಕ್ಲಾಸ್ಬೇಕಾಗ್ತವೆ. ಯಾವ ಎಲ್ಲ ಈಗಿನ ಹೊಸ ಗಾಡಿ ಹಂಗೆ ಸ್ಟಾರ್ಟರ್ ಇರೋದಿಲ್ಲ. ಇವೆಲ್ಲ ದಾನ ಧರ್ಮ ಅಂದ್ರೆ ಎಲ್ಲ ಈಗ ನಡೆದೈತಿ ಗಾಡಿ. ಯಾರೋ ಬಂದರು ರೊಕ್ಕ ಕೊಡ್ತಾರೆ, ಮಾಡ್ತಾರೆ. ಹಾಂ, ಬೋಯಿಯವ್ರು 2 ಲಕ್ಷ ರೂಪಾಯಿ ಕೊಟ್ಟರು, ರಮೇಶ್ ಹಳ್ಳೋದವ್ರು 1 ಲಕ್ಷ ಕೊಟ್ಟರು. ಹೆಂಗೆ ಆಗ್ಬೇಕಂದ್ರೆ ಇದ್ರದ್ದೇ ಒಂದು ಡಿಪಾಸಿಟ್ ಆಗಬೇಕು. ಆ ಬರೀ ಬಡ್ಡಿ ಮ್ಯಾಗ ಪ್ರಸಾದ ನಡಿಬೇಕು. ಹಂಗೆ ನೀವು ಎಲ್ಲರೂ ಮನಸ್ಸು ದೊಡ್ಡದು ಮಾಡಿ, ನೀವು ನಿಮ್ಮ ಕಡೆ ಇಲ್ಲಾಂದ್ರೆ ಒಬ್ಬರು ನಿಮ್ಮ ಓಣ್ಯಾಗ ಇರ್ತಾರೆ, ಮಕ್ಕಳು ಇರೋದಿಲ್ಲ, ಅಥವಾ ಎಲ್ಲರೂ ಬಿಟ್ಟು ಅಮೇರಿಕಕ್ಕೆ ಹೋಗಿರ್ತಾರೆ. ಪಾಪ ಅವು ಗಂಡ ಹೆಂಡತಿ ಅಡೇ ಇರ್ತಾವೆ, ನೋಡೋರು ಇರೋದಿಲ್ಲ. ಇಲ್ಲಿ ತಳಗೆ ನಾವು ನೋಡಿದ್ರೆ ಅಂಥವ್ರು ಬಂದು ಊಟ ಮಾಡಿ ಹೋಗ್ತಾರೆ ಇಲ್ಲಿ ಮಧ್ಯಾಹ್ನದಾಗ. ಅಂದ್ರೆ ನಾನು ಈಗ ನಾವು ಮಾತಾಡಿದ ಕೇಳಿದೆ, ಮಾಹಿತಿ ತೊಗೊಂಡೆ. ನಮ್ಮ ಏನು ಈ ಅನ್ನಪ್ರಸಾದದ ಅಧ್ಯಕ್ಷರಾದ ಸುಧೀರ್ ಚಿಂಚಲಿ ಅವ್ರು ನೋಡ್ಕೋತಾರೆ. ಅದಕ್ಕೆ ಈಗ ನಾ ಅವ್ರಿಗೊಂದು ಏನು ಹೇಳಿದೆ, ನಮ್ಮ ಸಿದ್ಧಶ್ರೀದಿಂದ 1 ತಿಂಗಳಿಗೆ ಬೇಕಾಗುವಂಥ ಎಲ್ಲ ಎಷ್ಟು ಸಾಮಾನು ಬೇಕಾಗ್ತವೆ ಎಲ್ಲ ನಮ್ಮ ಸಂಸ್ಥೆ ಸಿದ್ಧಶ್ರೀಯಿಂದ ಕೊಡ್ತೀವಿ. ಒಟ್ಟು ಎಲ್ಲರೂ ಅದೊಂದು ತಿಂಗಳದ ನಾವು ರಿಸರ್ವ್ ಇಟ್ಕೊಂಡು ಬಿಟ್ಟಿವಿ ಅಂದ್ರೆ ಯಾರು ದಾನ ಬಂದಾಗ ಅವ್ರದ್ದು ಬೋರ್ಡ್ ಹಾಕೋದು, ದಾನ ಬಲ್ಲಾರ್ದಾಗ ಸಿದ್ಧಶ್ರೀ ಬೋರ್ಡ್ ಹಾಕೋದು ಪೇಟೆಯವರ. ಹಾಂ, ಅಲ್ಲಿನ ಡೈರೆಕ್ಟರ್ಗಳಿಗೆ ಎಲ್ಲರಿಗೂ 11 ಸಾವಿರ ರೂಪಾಯಿ ಹಾಕ್ರಿ. ಹಿಂಗೆ ಮಾಡಿ 365 ದಿವ್ಸದ ಫಿಕ್ಸ್ ಮಾಡಿಬಿಟ್ರಿ. ಒಟ್ಟು ಈಗ ನಾವೇ 20 ಒಂದು ಎಲ್ಲ ಸಂಸ್ಥೆ ಹಿಡಿದ್ರೆ ಒಂದು 70-80 ಮಂದಿ ನಾವೇ ಇದ್ದೀವಿ. ಎಲ್ಲರೂ 11 ಸಾವಿರ ಕೊಟ್ಟಿವಿ ಅಂದ್ರೆ ಹಾಂ ತೊಗೊರಿ. ಮತ್ತೆ ಅದಕ್ಕೆ ನಾ ಎಲ್ಲರಿಗೂ ವಿನಂತಿ ಮಾಡ್ಕೋದೇನಂದ್ರೆ, ಸಿದ್ದೇಶ್ವರ ಸಂಸ್ಥೆ ಭಾಳ ಬೆಳೆದದ, ಇನ್ನೂ ಬೆಳಿಬೇಕು. ಇನ್ನೂ ನಮ್ಮ ಜನರಿಗೆ ಅದೇನಪ್ಪ ಅಂದ್ರೆ ಬಡ ಮಕ್ಕಳು ಏನದಾರಲ್ಲ, ಬಿಜಾಪುರ ಕಲಿಯೋ ಮಕ್ಕಳಿಗೆ ಒಂದು 1000 ಮಕ್ಕಳು ಬರ್ತಾವೆ ಹೊರಗಿನವ್ರು. ಅವ್ರಿಗೆಲ್ಲ ಅನ್ನದಾಸೋಹ ಆಯ್ತಂದ್ರೆ ಬಿಜಾಪುರ ಯಾವಾಗಲೂ ನೆನೆಸ್ತಾರೆ. ಇಲ್ಲಪ್ಪ ಸಿದ್ದೇಶ್ವರ ಸಂಸ್ಥೆ ನಾವೆಲ್ಲ ಅಲ್ಲಿ ಅನ್ನ ತಿಂದು ಬೆಳೆದೀವಿ ಅಂದ್ರೆ ಯಾವ್ದೊಂದು 1000 ಮಂದಿಯಾಗ ಹುಡುಗರಾಗ ಒಂದು 10 ಮಂದಿ ಒಳ್ಳೆಯ ಪೊಲೀಸ್ ಅಧಿಕಾರಿ ಆದರು, ಒಳ್ಳೆಯ ಅಧಿಕಾರಿಗಳಾದ್ರೆ. ಅವರು ಮೊನ್ನೆ ಒಬ್ಬ PSI ಸೆಲೆಕ್ಷನ್ ಆಗೈತೆ, ಮೊನ್ನೆ ಟ್ರೈನಿಂಗ್ ಮುಗೀತು. ನಮ್ಮ ಸಂಗನ ಬಸೋದಾಗ ರ್ಯಾಂಕ್ ಹೋಲ್ಡ್ರ್ ಅವ ನಿನ್ನೆ ನಮ್ಮ ಮೆಸೇಜ್ ಮಾಡ್ದೆ, ಸರ್ ಈ ಮೊದಲೇದು PSI ಇದೇನು ಪಗಾರ ಬರ್ತದೆ, ನಾವು ಸಿದ್ದೇಶ್ವರ ಸಂಸ್ಥೆಗೆ ನಾವು ಕೊಡ್ತೀನಿ ಅಂತ. ನಮ್ಮ ಸುಧೀರ್ ಬಿರಾದಾರ್ ಅಂತೇಳಿ ನಮ್ಮ ಸಂಸ್ಥೆಯ ಸದಸ್ಯರು, ಅವ್ರ ಮಗಳು ಇವತ್ತು ಪೈಲಟ್ ಆದಳು. ಇವತ್ತು ಅದು 1 ಲಕ್ಷ ರೂಪಾಯಿ ಮೊದಲೇ ಪಗಾರ ತಂದು ಸಿದ್ದೇಶ್ವರ ಸಂಸ್ಥೆಗೆ ಜಮಾ ಮಾಡಿದ್ರು. ಅಂದರೆ ಈಗ ಈ ಋಣ ಏನದ, ಈ ಋಣ ಉಳಿಸುವಂಥ ಕೆಲಸ ಸಂಸ್ಥೆ ಮಾಡ್ತಾಯಿದ್ದೆ. ಅದಕ್ಕೆ ನಿಮ್ಮೆಲ್ಲ ಸಹಕಾರದಿಂದ ವಿಜೃಂಭಣೆಯಿಂದ ನೀವು ಯಾರು ಕೆಲಸ ಮಾಡಬೇಕತ್ತೀರಿ. ಈಗಾಗಲೇ ನಮ್ಮ ಸಂಘ ಸಜ್ಜನರು ಇನ್ನೊಂದು ಹೇಳ್ಯಾರ, ನಾವು ಒಂದು ಇಂಟೆಲಿಜೆಂಟ್ ಇಟ್ಟಿರ್ತೀವಿ, ಇಂಟೆಲಿಜೆನ್ಸಿ. ಹಾಂ, ನಮ್ಮದೇ ಯಾರು ಓಡಾಡಕತ್ತಾರ, ಯಾರು ನಾಟಕ ಮಾಡ್ಲಕತ್ತಾರ, ಯಾರು ಬರೀ ನಾ ಬಂದಾಗ ಬಂದು ನಾಟಕ ಮಾಡಿ ಕೊಡ್ರ ಫುಲ್ಲಲ್ಲಿ ನಿನ್ನೆ ರಾತ್ರಿ ಹಿಡಿದು ಇಲ್ಲೇ ಇದೀನಿ ಅಂತ ಹೇಳ್ತಾರೆ. ಅದೇ ನಾ ಬರೋದು ನೋಡಿಕೊಂಡು ನಮ್ಮ ಗನ್ಮ್ಯಾನ ಕೇಳ್ಕೊಂಡು ಬರ್ತಾರೆ. ಭಾಳ ಕಲಾಕಾರದಾರ ಒಬ್ಬೊಬ್ಬರು, ಭಾಳ ಶಾಲೆ. ಅದಕ್ಕೆ ನಮ್ಮದೇ ಒಂದು ಇಂಟೆಲಿಜೆನ್ಸ್ ಇಟ್ಟಿರ್ತೀವಿ. ಯಾರು ನಾ ಬಂದಾರ 5 ದಿವಸ ಜಾತ್ರೆಗೆ ಯಾರು ಓಡಾಡ್ಯಾರ ಮುಂದೆ ಅವ್ರ ಕೈಗೆ ಇದೇನು ಸಮಾಜದೈತಿ. ಅದಕ್ಕೆ ಇವತ್ತೇನು ಈ ಜಾತ್ರೆ 127ನೇ ಜಾತ್ರೆ ಇಲ್ರಿ, 107ನೇ
ಜಾತ್ರೆ ನೋಡ್ರಿ ಎಷ್ಟು 107ರಾಗ ಎಷ್ಟು ಮಂದಿ ಅಧ್ಯಕ್ಷರಾಗಿ ಹೋಗ್ಯಾರೋ, ಎಷ್ಟು ಮಂದಿ ಡೈರೆಕ್ಟರ್ ಆಗ್ಯಾರೋ ಏನು. ಈಗ ನಮ್ಮ ಇದ್ರಾಗ ನಾವು ಮಾಡ್ಲಕತ್ತೀವಿ, ಮುಂದೆ ನಮ್ಮದು ಒಂದು ದಿವಸ ಮುಗಿದೆಯಲ್ಲ, ಮತ್ತು ಹೊಸ ಪೀಳಿಗೆ ಬರೋದು. ಅದಕ್ಕೆ ಎಲ್ಲರೂ ಕೂಡಿ ಒಳ್ಳೆಯ ಜಾತ್ರೆಯನ್ನು ಮಾಡೋಣ. ಎಲ್ಲರೂ ಸಹಕಾರ ಕೊಡ್ರಿ, ಎಲ್ಲರೂ ಈ ಜಾತ್ರೆಯಲ್ಲಿ ಪಾಲ್ಗೊಳ್ರಿ. ಒಂದೊಂದು ತಾಸು ನೀವು ಬಂದು ಇಲ್ಲಿ ಸುಮ್ಮನೆ ಪಟ್ಟಿಗೆ ಹೋದ್ರೆ ವಾಕಿಂಗ್ ಆಗ್ತದೆ, ಶುಗರ್ ತಾನೇ ಕಡಿಮೆ ಆಗ್ತದೆ. ಮತ್ತು ಇಲ್ಲಿ ದಾಸೋಹ ಇರ್ತದೆ, ಎಲ್ಲಿಯೂ ಇರ್ಲಿಕ್ಕಂತ ತಳಗಂತ್ರ ಐತಲ್ಲ, ಸಜ್ಜಕಾನ ಅಂತ ಇರ್ತದೆ, ಹೊಡಿದು ಸ್ವಿಮ್ಮಿಂಗ್ ಅಡ್ಡಾಡೋದು, ವಾಕಿಂಗ್ ಅಲ್ಲಿಂದ ಹೋಗಿ ಇದನ್ನು ಶುಗರ್ ಟೆಸ್ಟ್ ಮಾಡಿಕೊಂಡ್ರೆ ಡೌನ್ ಆಗಿರ್ತದೆ. ಅದಕ್ಕೆ ಶುಗರ್ ಕಡಿಮೆ ಮಾಡೋದ್ರ ಸಲುವಾಗಿ ನೀವು ಜಾತ್ರೆಯಲ್ಲಿ ಅಡ್ಡಾಡಬೇಕಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.